ಇವತ್ತಿನ ನನ್ನ ಸಂದೇಶದ ಪೀಠಿಕೆ ದ ಪವರ್ ಆಫ್ ಓವರ್ಕಮ್ಮರ್. ಜಯಿಸುವವರ ಶಕ್ತಿ ಏನು ಎಂಬುದನ್ನು ಇವತ್ತು ವಾಕ್ಯದ ಮೂಲಕ ಮಾತನಾಡಲಿಕ್ಕೆ ನಾನು ಬಯಸ್ತೇನೆ. ದ ಟಾಪಿಕ್ ಆಫ್ ದಿಸ್ ಟುಡೇಸ್ ಸರ್ಮನ್, ದ ಪವರ್ ಆಫ್ ಓವರ್ಕಮ್ಮರ್. ಇದರ ಕುರಿತು ಸತ್ಯವೇದ ಗ್ರಂಥದಲ್ಲಿ ಇದರ ತದ್ವಿರುದ್ಧವಾದ ಪದ ಓವರ್ಕಮ್ಮರ್ ಅಥವಾ ಜಯಿಸುವವನು ಎಂಬ ಈ ಪದಕ್ಕೆ ತದ್ವಿರುದ್ಧವಾದದ್ದು ಗಿವ್ ಅಪ್ ಮಾಡು, ಬಿಟ್ಟು ಬಿಡು, ಸಾಧ್ಯ ಇಲ್ಲ ಅಂತ ಹೇಳು, ಅಸಾಧ್ಯ ಅಂತ ಹೇಳು, ಅಥವಾ ಆಗಲ್ಲ ಎನ್ನುವಂಥ ಮನೋಭಾವಗಳು. ಇದು ತದ್ವಿರುದ್ಧವಾದಂಥ ಪದಗಳು. ಆದರೆ ಕ್ರಿಸ್ತಿಯ ದೈವ ಜನರು ಅಥವಾ ದೈವ ಮಕ್ಕಳನ್ನು ದೇವರು ಬಯಸುವುದು ಅವರು ಸೋಲುವವರಾಗಲ್ಲ, ಪರಾಜಿತರಾಗುವುದಕ್ಕಲ್ಲ, ಅಥವಾ ಅವರು ಸೋತವರ ಗುಂಪಿನಲ್ಲಿ ಎಣಿಸಲ್ಪಡುವುದಕ್ಕಲ್ಲ. ದೇವರು ಇಷ್ಟಪಡುವುದು ಅವರು ಯಾವಾಗಲೂ ಜಯಶಾಲಿಗಳಾಗಿ ಜಯ ಹೊಂದಿದವರಾಗಿರಬೇಕು ಎಂಬುದಾಗಿ. ಆತ್ಮಿಕ ಜೀವನದಲ್ಲಿ ನಮಗೆ ಹೋರಾಟ ಇಲ್ಲ ಅಂತ ಹೇಳಂಗಿಲ್ಲ. ದೇವರು ಎಲ್ಲೂ ನಿಮಗೆ ಹೋರಾಟ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಲೋಕದಲ್ಲಿ ನಿಮಗೆ ಕಷ್ಟಗಳಿದೆ, ಆದರೂ ಧೈರ್ಯವಾಗಿರ್ರಿ. ಲೋಕವನ್ನು ಜಯಿಸಿದವನು ಅವನು ಸದಾಕಾಲ ನಿಮ್ಮ ಸಂಗಡ ಇದ್ದಾನೆ ಎಂಬ ಭರವಸೆಯನ್ನು ಕೊಟ್ಟು, ಪ್ರಾಬ್ಲಮ್ ಇಲ್ಲ ಅಂತಲ್ಲ, ಪ್ರತಿಕೂಲ ಇಲ್ಲ ಅಂತಲ್ಲ, ನಿಂದೆ ಇಲ್ಲ ಅಂತಲ್ಲ, ಅವಮಾನ ಇಲ್ಲ ಅಂತಲ್ಲ, ಅವುಗಳ ಮಧ್ಯದಲ್ಲಿ ನಿನ್ನ ಜೀವನ ಒಂದು ಕ್ರೈಸ್ತ ಜೀವಿತ, ಅದು ಜಯಪ್ರದವಾದ ಜೀವಿತವಾಗಿರ್ತದೆ. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್. ದ ವರ್ಡ್ ಓವರ್ಕಮರ್, ವಾಕ್ಯ ಓವರ್ಕಮರ್, ಜಯಿಸಿದವರು ಎಂಬ ಈ ಪದ ಇದೆಯಲ್ಲ, ಪ್ರಕಟಣೆ ಪುಸ್ತಕದಲ್ಲಿ ಕೂಡ 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 ಹೇಳುವಂಥ ಒಂದು ಪದವಾಗಿರುತ್ತದೆ. ದ ವರ್ಡ್ ಓವರ್ಕಮರ್, ದ ಬುಕ್ ಆಫ್ ರೆವಲೇಷನ್. ಇದು ಬುಕ್ ಆಫ್ ರೆವಲೇಷನ್ ನಲ್ಲಿ has been most of the time it is repeatedly said overcomer. ಏನಕ್ಕೆ ಇದನ್ನು ಹೇಳ್ತಾರೆ? ಯೇಸು ಸ್ವಾಮಿ ಸ್ವತಃ ಹೀಗೆ ಹೇಳಿದನು. ಯೇಸು ಸ್ವಾಮಿ ಅದನ್ನ ಹೊತ್ತಿ ಹೇಳ್ತಾ ಇದ್ದಾರೆ. ಯಾರು ಓವರ್ಕಮ್ಮರ್? ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, ಯಾರು ಇದನ್ನ ತನ್ನ ಜೀವಿತದಲ್ಲಿ ಬರುವ ಪ್ರತಿಕೂಲಗಳನ್ನೆಲ್ಲ ಗೆದ್ದು, ಪ್ರತಿಕೂಲಗಳನ್ನು, ನಿಂದೆಗಳನ್ನು, ಅವಮಾನಗಳನ್ನು, ಇಕ್ಕಟ್ಟುಗಳನ್ನು, ಪ್ರಯಾಸಗಳನ್ನು, ದಾರಿದ್ರ್ಯತನವಾಗಿರ್ಬೋದು, ಅನ್ನ ಇಲ್ಲದೆ ಇರುವುದು, ವಸ್ತ್ರ ಇಲ್ಲದೆ ಇರುವುದು, ಕ್ಷಾಮವಾಗಿರ್ಬೋದು, ಖಡ್ಗವಾಗಿರ್ಬೋದು, ಪ್ರತಿಕೂಲಗಳ ಅಲೆಗಳೇ ಜೀವನದಲ್ಲಿ ನಿಮ್ಮನ್ನು ಮುಳುಗಿಸ್ಬಿಡ್ತೀವಿ ಅಂತ ಬಂದಾಗಲೂ ಕ್ರಿಸ್ತ ನಂಬಿಕೆಯನ್ನು ಬಿಡದೆ ಧೈರ್ಯವಾಗಿ ಈ ಲೋಕ ನನ್ನದಲ್ಲ, ಪರಲೋಕ ನನ್ನದು ಎಂದು ನಂಬಿ ಬದುಕುವ ಒಂದು ಗುಂಪಿನ ಜನರನ್ನ ಕುರಿತು ಯೇಸು ಸ್ವಾಮಿ ಹೇಳ್ತಾರೆ, ಅವರು ಇಲ್ಲಿಗೆ ಮುಗಿಯೋದಿಲ್ಲ, ಅವರ ಜೀವಿತ ನಿತ್ಯದಲ್ಲೂ ನೆಲೆ ನಿಲ್ಲುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ನನಗೆ ಅರ್ಥ ಆಯಿತು. ನಾವಿಲ್ಲಿ ಕಾಣುವಂಥ ಲೌಕಿಕವಾದ ಎಲ್ಲ ಆಶೀರ್ವಾದಗಳಿಗೂ ಒಂದು ಅಂತ್ಯ ಇದೆ. ಆದರೆ ಅಂತ್ಯ ಇಲ್ಲದೆ ಇರೋದು ನಿತ್ಯದಲ್ಲಿ ಮಾತ್ರವಾಗಿರುತ್ತದೆ. ಎವ್ರಿ ಬ್ಲೆಸ್ಸಿಂಗ್ ಅಕಾರ್ಡಿಂಗ್ ಟು ಗಾಡ್, ದೇವರ ನಿಯಮದ ಪ್ರಕಾರ ಇರುವ ಎಲ್ಲ ಆಶೀರ್ವಾದಗಳು, ಇಟ್ ಈಸ್ ಕನೆಕ್ಟೆಡ್ ಟು ಹೆವನ್, ಎಟರ್ನಿಟಿ. ಅದು ನಿತ್ಯದಲ್ಲಿ ಕನೆಕ್ಟ್ ಆಗಿರೋದ್ರಿಂದ, ಬೆಸೆಯಲ್ಪಟ್ಟಿರೋದ್ರಿಂದ ಮರಿಬೇಡ್ರಿ. ಇಲ್ಲಿರುವಂಥ ಪ್ರತಿಕೂಲಗಳಿಗೆ ಎಕ್ಸ್ಪೈರಿ ಡೇಟ್ ಇರುವಂಥದ್ದಾಗಿದೆ. ಅಲ್ಲೆಲ್ಲೂ ಅಪೊಸ್ತಲನಾದ ಪೌಲನು ಒಂದು ಮಾತನ್ನು ಹೇಳ್ತಾನೆ, ಅಲ್ಲೆಲ್ಲೂಯ ಬರಲಿಕ್ಕಿರುವಂಥ ಮಹಿಮೆಯನ್ನು ಆಲೋಚಿಸುವಾಗ ಈ ಲೋಕದ ಕಷ್ಟಗಳು
ಕಷ್ಟಗಳು ಅದು ಪರವಾಗಿಲ್ಲ. ಹಾಗೆ ಎಣಿಸುವವರು ಯಾರಾದರೂ ಇದ್ರೆ ಒಳಗಡೆ ಇದ್ರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಐ ಆಮ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಪ್ರಾಬ್ಲಮ್ಸ್, ಐ ಆಮ್ ಗೋಯಿಂಗ್ ಥ್ರೂ ಸಫರಿಂಗ್, ಹಲ್ಲೆಲೂಯಾ, ಸ್ಟಿಲ್ ಐ ಬಿಲೀವ್ ಇನ್ ಮೈ ಗಾಡ್. ನನ್ನ ದೇವರಲ್ಲಿ ನಾನು ಭರವಸೆ ಇಟ್ಟಿದ್ದೇನೆ. ಬರಲಿಕ್ಕಿರುವ ಮಹಿಮೆಯನ್ನು ಆಲೋಚಿಸುವಾಗ ಈ ಲೋಕದ ಕಷ್ಟಗಳು, ಪ್ರತಿಕೂಲಗಳು ಅದು ಪರವಾಗಿಲ್ಲ ಎಂದು ಹೇಳುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳುವಂತರಾಗ್ರಿ. ಹಲ್ಲೆಲೂಯಾ. ದಟ್ ಈಸ್ ದ ಕ್ರಿಶ್ಚಿಯನ್ ಲೈಫ್. ಅದಾಗಿದೆ ಕ್ರಿಸ್ತಿಯ ಜೀವಿತ. ಕ್ರಿಸ್ತಿಯ ಜೀವಿತ ಇದು ಆಶೀರ್ವಾದಕರವಾದ ಜೀವಿತ ಅಂತೆಲ್ಲ ನಾವು ಹಾಡು ಹೇಳ್ತೀವಿ. ಹಾದು ಹೋದಾಗ ಬಹಳ ಕಷ್ಟ ಅನಿಸುತ್ತೆ. ಆದರೆ ದೇವರು ಹೇಳ್ತಾನೆ, ನನ್ನ ಮಕ್ಕಳು ಜಯಶಾಲಿಗಳಾಗಿರಬೇಕೆಂದು ನಾನು ಬಯಸ್ತೇನೆ. ಅವರು ಯಾವತ್ತೂ ಜೀವನದಲ್ಲಿ ಸೋಲುವವರಲ್ಲ. ಅವರ ಜೀವನದಲ್ಲಿ ಬರುವ ಪ್ರತಿಯೊಂದು ಪ್ರತಿಕೂಲಗಳನ್ನು ಜಯಿಸಿ ಅವುಗಳಲ್ಲಿ ಕ್ರಿಸ್ತನ ಪ್ರಭಾವವನ್ನು ಕಾಣುವವರಾಗಿರ್ತಾರೆ ಎಂದು ಹಲ್ಲೆಲೂಯಾ ದೇವರ ವಾಕ್ಯದ ಪ್ರಮಾಣದಲ್ಲಿ ಭಕ್ತರ ಜೀವಿತದಲ್ಲಿ ನಾವು ಅದನ್ನು ಕಾಣ್ತಾ ಬಂದೆವು. ಸತ್ಯವೇದ ಗ್ರಂಥದಲ್ಲಿ, ಲೆಟ್ ಮಿ ಎಕ್ಸ್ಪ್ಲೈನ್. In the book of Revelation, many places we can see overcomer, the word overcomer. ಇವತ್ತು the power of overcomer. Revelation chapter 2 verse 7. Revelation chapter 2 verse 7. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನ ಕಿವಿ ಉಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶದಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಹಾಲೆಲೂಯಾ, ಹಾಲೆಲೂಯಾ. ಸೋತವನಿಗಲ್ಲ, ಜಯಿಸಿದವನಿಗೆ ಪರಲೋಕದಲ್ಲಿ ಇರುವಂತ, ಪ್ಯಾರಡೈಸ್ನಲ್ಲಿ ಇರುವಂತ ಹಲ್ಲೆಲೂಯಾ ಜೀವದಾಯಕದ ವೃಕ್ಷದ ಹಣ್ಣನ್ನು ನಾನು ಕೊಡುವೆನು ಅಂತ ಇದ್ದಾರೆ. 10ನೇ ವಾಕ್ಯ ವರ್ಸ್ 10. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಈಗ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನ ಸೆರೆಮನೆ ಒಳಗಡೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟ ಇರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುವೆನು. ಹಾಲೆಲೂಯಾ. ನಿನ್ನ ಮೇಲೆ ದೇವರಿಟ್ಟಿರುವ ಆಲೋಚನೆಗಳನ್ನು, ದ ಪರ್ಪಸ್, ದ ವಿಲ್ ಆಫ್ ಗಾಡ್, ದೇವರ ಚಿತ್ತ ನೆರವೇರದೆ ಇರತಕ್ಕಂತೆ ಶತ್ರುವಾದ ಸೈತಾನನು ನಿನ್ನನ್ನು ದುಷ್ಪ್ರೇರಣೆಗೆ ಒಳಪಡಿಸಿ ಕೆಲವರನ್ನ ಸೆರೆಮನೆಗೆ ಹಾಕೋದಿಕ್ಕೆ, ಕೆಲವರಿಗೆ ಸಂಕಟಗಳನ್ನು ಬಿಡೋದಕ್ಕೆ ಅನುಮತಿ ಮಾಡೋದು, ಕೆಲವರ ಮೇಲೆ ಬಾಧೆಗಳನ್ನು ಇಳಿಸೋದು, ಕೆಲವರನ್ನ ಶಾರೀರಿಕವಾಗಿ ಮಾನಸಿಕವಾಗಿ ಅವರನ್ನ ಕೌಟುಂಬಿಕವಾಗಿ ಕಲಹಗಳನ್ನು ಉಂಟು ಮಾಡೋದು, ಇದೆಲ್ಲ ಸೈತಾನನ ಕೆಲಸವಾಗಿರುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಸೈತಾನ್ ನಿಮ್ಮನ್ನು ಕೆಲವರನ್ನ ಸೆರೆ ಒಳಗಡೆ ಹಾಕುವುದಕ್ಕಿದ್ದಾನೆ, ಆದರೂ 10 ದಿವಸಗಳ ತನಕ ನಿಮಗೆ ಸಂಕಟ ಇರುವುದು. ಕಮಾನ್, ಹಾಲೆಲೂಯಾ. ಜಾಸ್ತಿ ದಿನ ಇಲ್ಲ, 10 ದಿನ ಸಂಕಟ ಇರುತ್ತೆ. ಆದರೂ ಸಾಯ್ಬೇಕಾದರೂ ನಂಬಿಗಸ್ತರಾಗಿರುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳೋಣ. ಕಮಾನ್, somebody shout hallelujah. hallelujah. ವರ್ಷಗಳು ಸಭೆಯಲ್ಲಿ ಇರ್ತಾರೆ. ಎಲ್ಲ ಅನುಕೂಲಗಳನ್ನು, ಸಭೆಯ ಪ್ರಾರ್ಥನೆ, ಆಶೀರ್ವಾದಗಳನ್ನೆಲ್ಲ ಪಡ್ಕೋತಾರೆ. ಸಣ್ಣ ಪುಟ್ಟ ವಿಷಯಗಳು, ಮನಸ್ತಾಪಗಳು ಬಂದರೆ ಸಭೆಯನ್ನ, ದೇವರನ್ನ ಎಲ್ಲರನ್ನ ಬಿಟ್ಟು ಹಿಂಜರಿದು ಹೋಗ್ತಾರೆ. ದೇ ಆರ್ ನಾಟ್ ಫೇತ್ಫುಲ್ ಪೀಪಲ್. ಅವರು ನಂಬಿಗಸ್ತರಲ್ಲ. ನೀವು ಹುತಾತ್ಮರಾಗಬೇಕಾದ್ರೂ ನಂಬಿಗಸ್ತರಾಗಿರ್ರಿ. ಕಾರಣ ನಾನೆಲ್ಲರೂ ಹೇಳ್ತಾ ಇರೋದು, ದೇವರ ಆತ್ಮನು ವಾಕ್ಯದಲ್ಲಿ ಬರೆದಿಟ್ಟಿದ್ದಾನೆ, ಸಾಯುವಾಗಲೂ ನೀವು ನಂಬಿಗಸ್ತರಾಗಿರು, ನನ್ನ ಜೀವ ಎಂಬ ಜಯಮಾಲೆಯನ್ನ ನಿನಗೆ ನಾನು ಕೊಡುವೆನು ಎಂಬುದಾಗಿ. ಹಲ್ಲೆಲೂಯಾ. ಜಯಿಸಿದವನಿಗೆ ಜಯಮಾಲೆ. 11ನೇ ವಾಕ್ಯ ಗಮನಿಸ್ರಿ. 11ನೇ ವಾಕ್ಯ 11 verse 11. ದೇವರಾತ್ಮನ ಸಭೆಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಜಯ ಹೊಂದಿದವನಿಗೆ 2ನೇ ಮರಣದಿಂದ ಕೇಡಾಗುವುದೇ ಇಲ್ಲ. ಹಲ್ಲೆಲೂಯಾ. 2ನೇ ಮರಣಕ್ಕೆ ಕೆಲವರು ಭಯ ಬೀಳುತ್ತಾರೆ. ಹಲ್ಲೆಲೂಯಾ.
ಎರಡನೇ ಮರಣಕ್ಕೆ ಕೆಲವರಿಗೆ ಭಯ ಇದೆ. ಅಲ್ಲಿ ಏಡಿಗಳಿಗೆ ಜಾಗ ಇಲ್ಲ, ಅಲ್ಲಿ ಗಿವ್ ಅಪ್ ಮಾಡೋರಿಗೆ ಜಾಗ ಇಲ್ಲ, ಜಾರತ್ವ ಮಾಡೋರಿಗೆ ಅಲ್ಲಿ ಜಾಗ ಇಲ್ಲ, ಅಲ್ಲಿ ಮದ್ಯಪಾನ ಮಾಡುವವರಿಗೆ ಜಾಗ ಇಲ್ಲ. ಎರಡನೇ ಮರಣ ಅವರಿಗೆ ಭಯ ಹುಟ್ಟುತ್ತಾ ಇರುತ್ತೆ. ಆದರೆ ದೇವ ಮಕ್ಕಳಿಗೆ, ಇದರ ಒಳಗಡೆ ಇರುವ ದೇವ ಜನರಿಗೆ ಯೇಸು ಸ್ವಾಮಿ ವಾಗ್ದಾನ ಕೊಡ್ತಾ ಇದ್ದಾನೆ, ನಿನಗೆ ಭಯ ಇರೋದಿಲ್ಲ. ಎರಡನೇ ಮರಣದ ಭಯ ನಿನಗೆ ಇರೋದಿಲ್ಲ. ಅರ್ಥ ಆದವರು ಮಾತ್ರ ಆಮೇಲೆ ಹೇಳ್ರಿ. ಮೊದಲನೇ ಮರಣ ಶಾರೀರಿಕವಾದ ಮರಣ. ಈ ಸತ್ತ ಆದಮೇಲೆ ನಿನಗೆ ಎರಡನೇ ಮರಣ ಇದೆ. ಏನದು ಗೊತ್ತಾ? ಎಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ. ನಿತ್ಯ ಜೀವಕ್ಕೆ ಪಾಲ್ಗಾರಾಗಬೇಕಾ ಇಲ್ವಾ? ಪರಲೋಕಕ್ಕೆ ಹೋಗಬೇಕಾ ಬೇಡವಾ? ನಿತ್ಯ ನರಕಕ್ಕೆ ಹೋಗಬೇಕಾ? ನೀವು ಸತ್ಯವೇದ ಗ್ರಂಥದಲ್ಲಿ, ನಾನು ಆಮೇಲೆ ಹೇಳ್ತೀನಿ, ನಾನು ಜಸ್ಟ್ ಓದ್ಬಿಡ್ತೇನೆ. ಎರಡನೇ ಮರಣದ ಕುರಿತು ಭಯ ಇಲ್ಲ. ಭಯ ಇಲ್ಲದೆ ಇರೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಬಿಕಾಸ್ ವಿ ನೋ ದ ಟ್ರೂತ್ ವಿಲ್ ಸೆಟ್ ಅಸ್ ಫ್ರೀ. ಸತ್ಯ ನಮಗೆ ತಿಳಿದಿರೋದ್ರಿಂದ ಸತ್ಯ ನಮ್ಮನ್ನು ಬಿಡುಗಡೆ ಮಾಡಿದೆ. ಮರಣ ಭಯ ಇಲ್ಲ ಎನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಆಮೇಲೆ 17ನೇ ವಾಕ್ಯ, ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಹಲ್ಲೆಲೂಯ. ಯಾರು ಜಯ ಹೊಂದ್ತಾರೋ ದೇವರು ಕೆಲವೊಂದು ಬಚ್ಚಿಟ್ಟಿದ್ದಾನೆ. ಅನೇಕ ವರ್ಷಗಳಿಂದ ಬಚ್ಚಿಟ್ಟಿರುವ ಮನ್ನ, ಅದು ನಿನಗಾಗಿ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ನಿನ್ನ ಅಕೌಂಟಲ್ಲಿ, ಅದರ ಅರ್ಥ ಏನು ಗೊತ್ತಾ? ನಿನ್ನ ಅಕೌಂಟಲ್ಲಿ ದೇವರು ಕೆಲವೊಂದನ್ನು ಶೇಖರಣೆ ಮಾಡಿಟ್ಟಿದ್ದಾನೆ. ನೀನು ಸುರಿಸಿದ ಒಂದೊಂದು ಹನಿ ಕಣ್ಣು ನೀರಿಗೂ ಪ್ರತಿಫಲ ಕೊಡುವ ದಿನ ಇದೆ. ಅರ್ಥ ಆಗಲಿಲ್ಲ ಅಲ್ಲವೇ? ಇಲ್ಲಿನ ಸಂಕಟ, ಇಲ್ಲಿನ ಬಾಧೆಗಳು, ಇಲ್ಲಿನ ಉಪದ್ರವಗಳು, ನಿಂದೆಗಳು, ಇವುಗಳ ಮಧ್ಯದಲ್ಲಿ ನೀನು ಕೃಪೆಯಲ್ಲಿ ಆತ್ಕೊಂಡಿರುವಾಗ ನಿನಗೋಸ್ಕರ ದೇವರು ಕೆಲವೊಂದು ಬಚ್ಚಿಟ್ಟಿದ್ದಾನೆ. ಬಚ್ಚಿಟ್ಟಿರುವ ಮನ್ನವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಸ್ತೋತ್ರ ಇರಲಿಲ್ಲ. ಇಲ್ಲಿ ನಿನ್ನನ್ನು ನತದೃಷ್ಟಿ, ನೀನು ಹುಟ್ಟದಿಂದ ನಮ್ಮ ಕುಟುಂಬಕ್ಕೆ ಹಾಳಾಗಿ ಹೋಗ್ಬಿಟ್ವಿ. ನಾವು ಕುಟುಂಬ ಹಾಳಾಗೋಯ್ತು, ನಿನ್ನಿಂದ ನಮ್ಮ ಸಂಸಾರ ಹಾಳಾಗೋಯ್ತು, ನೀನು ದುಷ್ಟ, ದುರ್ಮಾರ್ಗಿ, ನೀನು ದಾರಿದ್ರ್ಯ ಉಳ್ಳವನು, ಏನು ಬೇಕಾದ್ರೆ ಜನ ಕರೀಲಿ. ಇವುಗಳ ಮಧ್ಯದಲ್ಲಿ ನೀನು ಒಂದೇ ಒಂದು ಗ್ಯಾರಂಟಿ ಇರಬೇಕು. ಒಂದು ದಿನ ನನ್ನ ಹೆಸರು ಪರಲೋಕದಲ್ಲಿ ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವ ಆ ಹೆಸರಿನ ಜೊತೆಗೆ ಒಂದು ಹೊಸ ಹೆಸರನ್ನ ಕೆತ್ತುವಂತನಾಗಿದ್ದಾನೆ. ಸ್ತೋತ್ರ. ಹೊಸ ಹೆಸರು, ಹಳೆ ಹೆಸರಲ್ಲ. ಹೊಸ ಹೆಸರಿಂದ, ನಿಮ್ಮ ಅಪ್ಪ ಅಮ್ಮ ಇಟ್ಟಿದ ಹೆಸರಲ್ಲ. ಯೇಸು ಸ್ವಾಮಿ ಆವಾಗ ಒಂದು ಹೆಸರು ಇಡ್ತಾರೆ ನಿನಗೆ. ಬಲ ನಂಬಿಗಸ್ತನಾದ ದಾಸನೇ, ಬಲ ನಂಬಿಗಸ್ತಳಾದ ದಾಸಿಯೇ, ಯಜಮಾನನ ಸೌಭಾಗ್ಯದಲ್ಲಿ ಸೇರು, ತಗೋ ನಿನಗೊಂದು ಹೆಸರು ಇದೆ. ಕಷ್ಟಗಳನ್ನು ಸಹಿಸಿಕೊಂಡವರು ಧನ್ಯರು. ಅವರ ಹೆಸರುಗಳ ಕಲ್ಲುಗಳಲ್ಲಿ ದೇವರು ಬರೀತಾನೆ. ಆಮೇಲೆ ಕೆಲವರು ಕಷ್ಟ ಬೀಳ್ತಾರೆ, ಸೇವೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಹೆಸರು ಇರಲ್ಲ. ಇಲ್ಲಿ ಕೆಲವರು ಹೆಸರಿಗಾಗಿ ಮಾಡ್ತಾರೆ. ಸೇವೆ ಅನ್ನೋದು ಹೆಸರಿಗಾಗಿ ಮಾಡೋದಲ್ಲ. ನಿನ್ನ ಹೆಸರು ಇಲ್ಲಲ್ಲ, ನಿನ್ನ ಹೆಸರು ಪರಲೋಕದಲ್ಲಿ ದೇವರು ಹೊಸ ಹೆಸರಿನೊಂದಿಗೆ ಅವನು ಬರೀತಾನೆ. ಹಲ್ಲೆಲೂಯ. ನೋಡ್ರಿ, ಅದರಲ್ಲಿ ಇನ್ನೊಂದು ಪದ ಕೊಟ್ಟಿದ್ದಾರೆ. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ಯಾರಿಗೂ ತಿಳಿಯೋದು. ಸೀಕ್ರೆಟ್ ಅದು. ಯಾರು ಹೊಂದ್ಕೊಂಡಿರ್ತೀರೋ, ನನ್ನ ಹೆಸರು ದೇವರು, ಇಲ್ಲಿ ರವಿಮಣಿ ಅಂತ ಇದೆ, ಅಲ್ಲಿ ಹೋದಾಗ ಒಂದು ಹೊಸ ಹೆಸರು, ಅದು ನನಗೂ ದೇವರಿಗೆ ಮಾತ್ರ ಗೊತ್ತಿರೋ ಹೆಸರು. ಅವರವರ ನಡತೆಗೆ ತಕ್ಕ ಹಾಗೆ
ಅವರವರು ಅನುಭವಿಸಿದ ಕಷ್ಟಗಳು, ಪ್ರತಿಕೂಲಗಳು, ನಿಂದೆಗಳು, ಅವಮಾನಗಳು, ಇವುಗಳಿಗೆ ತಕ್ಕ ಹಾಗೆ ಪರಲೋಕದಲ್ಲಿ ನನ್ನ ಅಪ್ಪ ಯೇಸು ಒಂದು ಹೆಸರನ್ನ ಇಡ್ತಾನೆ. ಆ ಹೆಸರು ನನಗೂ ಯೇಸಪ್ಪನಿಗೆ ಮಾತ್ರವೇ ಗೊತ್ತಿರುತ್ತೆ. ಪ್ರೈಸ್ ಗಾಡ್. ಕೆಲವರು ಸ್ತೋತ್ರ ಹೋಗ್ಬಿಡ್ತು. ಇಲ್ಲೇನಾದರೂ ಹೆಸರು ಮಾಡೋ ವಿಷಯ ಇದ್ದರೆ ಹೇಳಿ ಪಾಸ್ಟ್ರೆ ಅಂತ. ಕೆಲವರು ಅಡ್ಡದಾರಿಗೆ ಹೋಗಿ ಹೆಸರು ಮಾಡಕ್ಕೆ ನೋಡ್ತಾರೆ, ಅಡ್ಡದಾರಿಗೆ ಹೋಗಿ ಹೆಸರು ಮಾಡಕ್ಕೆ ನೋಡ್ತಾರೆ. ಕೆಲವರು ವೈರಲ್ ಆಗಕ್ಕೆ ಹೋಗ್ತಾರೆ. ವೈರಲ್ ಆಗಕ್ಕೆ ಹೋಗಿ ನೀನು ದೇವರಿಗೆ ವೈರಿ ಆಗಬೇಡ. ಆಮೇಲೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಹಲ್ಲೆಲೂಯಾ. ಲೆಟ್ ಮಿ ಗೋ ಫಾರ್ವರ್ಡ್. ರೆವಲೇಷನ್ 2:26, 2:26. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಹಲ್ಲೆಲೂಯಾ. ಎ ಸ್ಪೆಷಲ್ ಅಥಾರಿಟಿ ವಿಲ್ ಬಿ ಗಿವನ್ ಟು ಯು. ನಿನಗೊಂದು ವಿಶೇಷವಾದ ಅಧಿಕಾರ ತಂದೆಯಿಂದ ದೊರಕಿದ್ದು, ಮಗನಿಗೆ ದೊರಕಿದ್ದ ಅಧಿಕಾರ. ಅದರಂತೆ ಜನಾಂಗಗಳ ಮೇಲೆ ನಿನಗೊಂದು ಅಧಿಕಾರ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ಒಪ್ಪೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ಒಪ್ಪೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ರೆವಲೇಷನ್ ಚಾಪ್ಟರ್ 3:5, 3:5. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಒದಿಸುವರು. ಯಾರಿಗೆ ಶುಭ್ರ ವಸ್ತ್ರಗಳನ್ನು ಒದಿಸುವುದು? ಯಾರಿಗೆ ಶುಭ್ರ ವಸ್ತ್ರಗಳನ್ನು ಒದಗಿಸುವುದು? ಸೋತವನಿಗಲ್ಲ, ಹಿಂಜರಿದು ಹೋದವನಿಗಲ್ಲ, ನಂಬಿಕೆಯನ್ನು ತ್ಯಜಿಸಿ ಹೋದವನಿಗಲ್ಲ, ಕಡೆಯವರೆಗೂ ನಂಬಿಗಸ್ತನಾಗಿ ಹಲ್ಲೆಲೂಯಾ ಜಯಿಸುವವನಿಗೆ. ಜಯಿಸುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದ ಪವರ್ ಆಫ್ ಓವರ್ಕಮರ್. Yes, there is a problems. I'm not focusing on my problems. I am focusing on my promise. ಹೋರಾಟ ಇದೆ. ಎಸ್, ತೊಂದರೆ ಇದೆ, ಕಷ್ಟ ಇದೆ ಕಣ್ರಿ, ಬಡತನ ಇದೆ, ನಿಂದೆಗಳಿದೆ. ಎಸ್, ಐ ಅಗ್ರಿ. ಆದರೆ ಐ ಆಮ್ ನಾಟ್ ಫೋಕಸಿಂಗ್ ಆನ್ ಮೈ ಪ್ರಾಬ್ಲಮ್ಸ್. ವಿಶ್ವಾಸಿಗಳು ಯಾವತ್ತು ಅವರ ತೊಂದರೆಗಳನ್ನೇ ಹೈಲೈಟ್ ಮಾಡೋದಲ್ಲ, ಅದನ್ನು ಫೋಕಸ್ ಮಾಡೋದಲ್ಲ. ಅದರ ನಂತರ ನನ್ನ ದೇವರು ನನಗೆ ಕೊಟ್ಟಿರೋ ವಾಗ್ದಾನಗಳನ್ನು ಹಿಡಿದು ತೊಂದರೆಗಳನ್ನು ನಲ್ಲಿಫೈಡ್ ಮಾಡಬೇಕು. ತೊಂದರೆಗಳು ಏನೂ ಇಲ್ಲ ಇದರ ಮುಂದೆ, ವಾಗ್ದಾನದ ಮುಂದೆ ತೊಂದರೆಗಳು ಏನೂ ಇಲ್ಲ ಎಂದು. ಅದು ಎಲ್ಲರಿಗೂ ಹೇಳಕ್ಕಾಗಲ್ಲ, ಜಯಿಸುವವರಿಗೆ ಮಾತ್ರನೇ. ಶುಭ್ರ ವಸ್ತ್ರವನ್ನು ಹೊದಿಸುವನು. ಯಾರಿಗೆ? ಜಯಿಸಿದವನಿಗೆ, ಜಯಶಾಲಿಗೆ. ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ಅಳಿಸಿ ಬಿಡದೆ ಅವರು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಒಂದು, ನಿನಗೆ ಇಲ್ಲಿ ನಿಂದೆಯ ಅಪಮಾನದ ವಸ್ತ್ರಗಳಿರಬಹುದು, ಆದರೆ ದೇವರು ನಿನಗೆ ನೀತಿಯ ಶುಭ್ರ ವಸ್ತ್ರವನ್ನು ತೊಡಿಸೋದು ಮಾತ್ರವಲ್ಲ, ಅವನು ನಿನ್ನನ್ನು ಹಲ್ಲೆಲೂಯಾ ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಅಳಿಸೋಕ್ಕೆ ದೇವರು ಬಿಡೋದಿಲ್ಲ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಜೀವಬಾಧ್ಯರ ಪಟ್ಟಿಯಲ್ಲಿ ರೇಷನ್ ಕಾರ್ಡಲ್ಲಿ ಹೆಸರು ಇಲ್ಲಾದ್ರೂ ಪರವಾಗಿಲ್ಲ, ಆಧಾರ್ ಕಾರ್ಡಲ್ಲಿ ನಿನ್ನ ಹೆಸರು ಇಲ್ಲಾದ್ರೂ ಪರವಾಗಿಲ್ಲ. ಅದಕ್ಕೆ ನಾನು ಆಧಾರ್ ಕಾರ್ಡ್ ಮಾಡಿಸ್ಬೇಡ ಅಂತ ಹೇಳಲಿಲ್ಲ. ಬಟ್ ಅದೆಲ್ಲದಕ್ಕಿಂತ ಮುಖ್ಯ, ನಿನ್ನ ಹೆಸರು ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆಯಾ? ಯೇಸು ಸ್ವಾಮಿ ಬಳಿಯಲ್ಲಿ ಶಿಷ್ಯರು ಬಂದರು, ಹೇಳಿದ್ರು, ಸ್ವಾಮಿ ನಿನ್ನ ನಾಮದಲ್ಲಿ ನಾವು ದೆವ್ವಗಳನ್ನು ಓಡಿಸ್ತೀವಿ, ನಿನ್ನ ನಾಮದಲ್ಲಿ ಕುರುಡು ಕಣ್ಣುಗಳನ್ನು ಸೌಖ್ಯ ಮಾಡಿದ್ವಿ, ನಿನ್ನ ನಾಮದಲ್ಲಿ ಅದ್ಭುತಗಳನ್ನು ಮಾಡಿದ್ವಿ. ಭಾಳ ಖುಷಿಯಾಗಿ ಬಂದು ಹೇಳಿದಾಗ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿದ್ರು, ನೀವು ದೆವ್ವ ಬಿಟ್ಟೋಗಿರೋದ್ರಿಂದನ, ರೋಗ ಸೌಖ್ಯವಾಗಿರೋದ್ರಿಂದನೋ
ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳನ್ನು ಕಂಡಿದ್ದರಿಂದ ಸಂತೋಷ ಪಡಬೇಡ್ರಿ. ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರ್ದಿದೆಯಲ್ಲ, ಅದಕ್ಕೆ ಸಂತೋಷ ಪಡ್ರಿ. ಹಾಗೆ ಸಂತೋಷ ಪಡುವವರು ಯಾರಾದರೂ ಇದರ ಒಳಗಡೆ ಇದ್ರೆ ಅಂಥವರು ಮಾತ್ರ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. Come on, lift up your voice and shout to the Lord. Give him a praise. Hallelujah. Amen. Amen. ಲೋಕ ಕೊಡುವ ಸಂತೋಷ ಅಲ್ಲ, ಜೀವ ಬಾಧ್ಯರ ಪಟ್ಟಿಯಲ್ಲಿ ನನಗೆ ಹೆಸರಿದೆ. ನನ್ನ ಹತ್ರ ಕೆಲವರು ಕೇಳಿದ್ರು, ಪಾಸ್ಟರ್ ಇಷ್ಟೊಂದು ಹೋರಾಟ ಪ್ರಾಬ್ಲಮ್ ಇದ್ದಾಗಲೂ ಅದು ಹೆಂಗೆ ಪಾಸ್ಟರ್ ಡ್ಯಾನ್ಸ್ ಮಾಡ್ತಿರೋ, ಚೆನ್ನಾಗಿ ನಗ್ನಗ್ತಾ ಇರ್ತಿರಲ್ಲ ಹೆಂಗೆ ಅಂತ. ಸೋತ್ರ ಪ್ರಾಬ್ಲಮ್ ಯಾರಿಗಿಲ್ಲ ಪ್ರಾಬ್ಲಮ್. ಸೋತ್ರ ಮೋದಿಗೆ ಪ್ರಾಬ್ಲಮ್ ಇಲ್ವಾ? ಕ್ಲಿಂಟನಿಗೆ ಪ್ರಾಬ್ಲಮ್ ಇಲ್ವಾ? ಪುಟಿನ್ಗೆ ಪ್ರಾಬ್ಲಮ್ ಇಲ್ವಾ? ಸೋತ್ರ ಸಿದ್ದರಾಮಯ್ಯ ಅವ್ರಿಗೆ ಪ್ರಾಬ್ಲಮ್ ಇಲ್ವಾ? ಕೂಲಿ ಕೆಲಸ ಮಾಡೋನ್ ಕೇಳ್ರಿ, ನಿನಗೇನು ಪ್ರಾಬ್ಲಮ್ ಇಲ್ವೇನಪ್ಪ? ಅವನಿಗೂ 108 ಪ್ರಾಬ್ಲಮ್. ಸೋತ್ರ ಎಲ್ರಿಗೂ ಪ್ರಾಬ್ಲಮ್ ಇದೆ. ಆದರೆ ಆ ಪ್ರಾಬ್ಲಮ್ಗಳ ಮಧ್ಯದಲ್ಲಿ ಒಂದು ಗುಂಪಿನ ಜನ ಅಲ್ಲೆಲ್ಲೂಯ್ಯ ಸ್ತುತಿ ಮಾಡಿರಿ, ನನ್ನ ಯೇಸುವಿಗೆ ಸ್ತೋತ್ರ ಮಾಡಿರಿ ಎಂದು ಹಾಡು ಹೇಳೋದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರೋದ್ರಿಂದ. ಆಮೆನ್. Christian life is not defeated life. Christian life is always victorious life. ಇದು ಯಾವಾಗಲೂ ಜಯಶಾಲಿ ಆಗಿರುವಂತ ಜೀವಿತ ಇದು. ಅದಕ್ಕೆ ಕಣ್ರಿ ದೇವರ ವಾಕ್ಯ ಹೇಳುತ್ತೆ, ನಾನು ನಿನ್ನ ಹೆಸರನ್ನ ಅಳಿಸಕ್ಕೆ ಹೋಗಲ್ಲ. ರೇಷನ್ ಕಾರ್ಡಲ್ಲಿ ಕೆಲವೊಮ್ಮೆ ಹೆಸರೇ ಇಲ್ಲ. ಸ್ತೋತ್ರ. ಕೆಲವೊಮ್ಮೆ ನಿನ್ನ ಹೆಸರು ಎಲ್ಲೂ ಕಾಣಲ್ಲ. ಬಟ್ ಸ್ಟಿಲ್ ಯು ಕ್ಯಾನ್ ರಿಜಾಯ್ಸ್. ನೀನು ಸಂತೋಷ ಪಡ್ಬೋದು. ನಿನಗೊಂದು ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇರಲ್ಲ, ದೊಡ್ಡ ಹಣದ ವ್ಯವಸ್ಥೆ ಇರಲ್ಲ, ಏನೂ ಇರಲ್ಲ, ಆದರೂ ನೀನು ಸಂತೋಷ ಪಡ್ಬೋದು. ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರೋದ್ರಿಂದ. ಆಮೇಲೆ ಅದನ್ನು ದೇವರು ಗ್ಯಾರಂಟಿ ಮಾಡ್ತಾ ಇದ್ದಾನೆ. ಇಫ್ ಯು ಆರ್, ನೀನು ಜಯಶಾಲಿ ಆಗಿದ್ರೆ, ಬಿಟ್ಕೊಡ್ದೇನೆ, ಗಿವ್ ಅಪ್ ಮಾಡದೆ, ಏನು ಬಂದರೂ ಸರಿ, ಈಸಬೇಕು ಇದ್ದು ಜಯಿಸಬೇಕು. ಹೇಗೆ ಈಸಬೇಕು ಇದ್ದು ಜಯಿಸಬೇಕು ಅಂತ ಬದುಕಬೇಕು. ಅಯ್ಯೋ ನನ್ನ ಜೀವನ ಸಾಕಾಗೋಗಿದೆ, ಸತ್ತೋಗ್ಬಿಡೋರು ಆಡ್ಕೊಂಡಿದ್ದೀರ. ಹಾಗಿದ್ರೆ ಇಷ್ಟು ಕಾಲ ಹಾಕ್ಬೇಕಾಗಿತ್ತು, ಆವಾಗಲೇ ಹೋಗ್ಬಿಡೋಕ್ಕಾಯ್ತು. ಪಾಸ್ಟ್ರೇ ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಇದೆ, ಅದಕ್ಕೆ ಚರ್ಚಿಗೆ ಬರ್ತಾ ಇಲ್ಲ. ಪ್ರಾಬ್ಲಮ್ ಬರೋದು ಎಲ್ಲ ಅಲ್ಲಿಂದನೇ ಅಮ್ಮ. ನೀನು ಚರ್ಚಿಗೆ ಬರ್ತಾ ಇಲ್ಲ, ಅದರಿಂದ ಪ್ರಾಬ್ಲಮ್ ಜಾಸ್ತಿ ಆಗ್ತಾನೇ ಇದೆ. ನೀನು ಬಂದಿದ್ರೆ ಕಡಿಮೆ ಆಗಿರೋದು. ಕೆಲವರು ಹುಡುಕಿ ಬರ್ತಾರೆ. ಪಾಸ್ಟ್ರ್ ಇದ್ದಾರಾ? ಈ ವಾರ ಪಾಸ್ಟ್ರ್ ಇರ್ತಾರಾ? ಪಾಸ್ಟ್ರ್ ಇದ್ದಾರೋ ಇಲ್ವೋ? ಯೇಸು ಸ್ವಾಮಿ ಇದ್ದಾರೆ. ಸ್ತೋತ್ರ. ಪಾಸ್ಟ್ರ್ ಇದ್ರೆ ಯೇಸು ಸ್ವಾಮಿ ಬರೋದಂತ ಹೇಳಿದಾರ? ಪಾಸ್ಟ್ರ್ ಮೂಗು ಉಸಿರು ಹೋದ್ರೆ ಪಾಸ್ಟ್ರ್ ಅಲ್ಲ ದೇವರು. ನೀನು ಇಳಿದಿರೋದು ಮನುಷ್ಯರನ್ನ ಮೆಚ್ಚಿಸಕ್ಕಲ್ಲ, ದೇವ್ರನ್ನ ಮೆಚ್ಚಿಸಕ್ಕೆ. ನೀನು ಬರೋದು ದೇವ್ರನ್ನ ಆರಾಧನೆ ಮಾಡೋದಿಕ್ಕೆ. ಆಮೇಲೆ ಸಭೆಯಲ್ಲಿ ನೀನು ಬರೋದು ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ದೇವರು ಬರೆದಿಟ್ಟಿದ್ದಾನೆ. ಅಲ್ಲೆಲೂಯ. ಅದು ಅಳಿಸಿ ಬಿಡದೆ ಇರಬೇಕಾದ್ರೆ ದೇವರು ಹೇಳ್ತಾನೆ, ನೀನು ಅಳಿಸಿ ಬಿಡದೆ ಇರಬೇಕಾದ್ರೆ ನೀನು ಜಯಿಸ್ಬೇಕು. ಎಲ್ಲವನ್ನ ಜಯಿಸ್ಬೇಕು. ಕೆಲವರು ಹಾವು ಮುಂಗಿಸಿ ನಿನ್ ಕೊಂದ್ಬಿಟ್ಟೆ ನಾನು ಸಾಯೋದು, ಇಬ್ರು ಸಾಯೋದಕ್ಕೆ ರೆಡಿ ಇದ್ದಾರೆ. ಒಬ್ಬ ಕೊಂದ್ಬಿಟ್ಟು ಇನ್ನೊಬ್ಬ ಹಂಗೆ ಸಾಯೋದಕ್ಕೆ. ಸಾಯೋರ ಕತೆ ನಮಗೆ ಯಾಕೆ ಬೇಕು? ನಾನು ಬದುಕೋರ ಕತೆ ಹೇಳ್ತಾ ಇದ್ದೀನಿ. ನಿನಗೊಂದು ನಿತ್ಯ ಜೀವ ಇದೆ, ಸಮೃದ್ಧಿಯ ಜೀವನ ಇದೆ,
ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೆ, ಕೊಲ್ಲುವುದಕ್ಕೆ, ಹಾಳು ಮಾಡುವುದಕ್ಕೆ. ಆದರೆ ನಾನು ನಿಮಗೆ ಜೀವ ಉಂಟಾಗಬೇಕೆಂತಲೂ ಅದು ಸಮೃದ್ಧಿಯಿಂದ ಇರಬೇಕೆಂತಲೂ ಬಂದಿರುವುದು. ಆ ಜೀವ ಹೊಂದಿದ ನೀನು, ನಿನ್ನ ಹೆಸರನ್ನ ದೇವರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾನೆ. ಯೇಸು ಸ್ವಾಮಿ ಹೇಳಿದರು, ನನ್ನ ಅಪ್ಪನ ಮನೆಯಲ್ಲಿ ಅನೇಕ ಪೀಡಾರಗಳಿವೆ, ಆದರೆ ನಾನು ನಿಮಗೋಸ್ಕರ ಒಂದು ಮನೆ ಸಿದ್ಧ ಮಾಡಕ್ಕೆ ಹೋಗ್ತಾ ಇದ್ದೇನೆ. ಕಳೆದ 2000 ವರ್ಷಗಳಿಂದ ಕಂಪ್ಲೀಟ್ ಆಗದೆ ಇರುವಂಥ ಒಂದು ಮ್ಯಾನ್ಷನ್ ದೇವರು ಸಿದ್ಧ ಮಾಡ್ತಾ ಇದ್ದಾನೆ. ಅದಕ್ಕಿಂತ ದೊಡ್ಡದ ನಿಮ್ಮಪ್ಪ ಕೊಡುವಂಥ 30-40 ಸೈಟು. ಈ ಲೋಕದಲ್ಲಿ ನಾನೆಲ್ಲ ಕಳ್ಕೊಂಡ್ರು ನನ್ನ ಯೇಸುವನ್ನು ಕಳ್ಕೊಳ್ಳಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ, ಎಲ್ಲ ಕಳ್ಕೊಂಡ್ರು ನಾನು ಯೇಸುವನ್ನು ಕಳ್ಕೊಳಲ್ಲ ಅನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್. ಲೆಟ್ ಮಿ ಗೋ. ನಿನ್ನ ಹೆಸರನ್ನ ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನ ನಾನು ಅಳಿಸಿಬಿಡದೆ, ಅವನು ನನ್ನವನು ಎಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಅಲ್ಲೆಲ್ಲಿಯ ಒಪ್ಪುವೇನು. ಆಮೇಲೆ ದೇವರು ಹೇಳ್ತಾರೆ, ಯೇಸು ಸಾಬ್ ಹೇಳ್ತಾರೆ, ನನ್ನ ತಂದೆ ಮುಂದೆ ದೂತರು ಕೋಟ್ಯಾನುಕೋಟಿ ದೂತರು ಸಿಂಹಾಸನದಲ್ಲಿ ಕುಳಿತಿರುವಂಥ ತಂದೆಯಾದ ದೇವರು, 4 ಜೀವಿಗಳು ಸುತ್ತಲೂ ಕೋಟ್ಯಾನುಕೋಟಿ ಲಕ್ಷೋಪಲಕ್ಷ ದೇವದೂತರುಗಳು, 24 ಹಿರಿಯರುಗಳು, ಇವರೆಲ್ಲರ ಮಧ್ಯದಲ್ಲಿ ಯೇಸು ಸ್ವಾಮಿ ಎದ್ದು ನಿಂತ್ಕೊಂಡು ಹೇಳ್ತಾರೆ, ನೋಡು, ನನಗಾಗಿ ಕಷ್ಟವನ್ನು ಸಹಿಸಿದವರು, ನಿಂದೆಯನ್ನು ಸಹಿಸಿದವರು, ಅಪಮಾನ ಸಹಿಸ್ಕೊಂಡವರು, ಹೊಡೆತ ತಿಂದರು, ಚಡಿಯೇಟು ತಿಂದರು, ಕೊರಡೆ ಏಟು ತಿಂದರು, ಅನೇಕ ವಿಧವಾದ ಕಷ್ಟಗಳಲ್ಲಿ ಹಾದು ಹೋದರು. ಆದರೂ ಅವ್ರ ನಂಬಿಕೆ ಬಿಡಲಿಲ್ಲ. ನನ್ನ ಹೆಸರನ್ನ ಕಾಪಾಡಿ ಜಯಶಾಲಿಗಳಾಗಿ ಬಂದಿದ್ದಾರೆ. ಇವಳು ನನ್ನ ಮಗಳು, ಇವನು ನನ್ನ ಮಗನು. ತಂದೆಯ ಮುಂದೆ ದೂತರ ಮುಂದೆ ಯೇಸು ಒಪ್ಪುವಂತನಾಗಿದ್ದಾರೆ. ಹೇಳ್ರಿ, ಅದಕ್ಕಿಂತ ದೊಡ್ಡ ಗೌರವ ಬೇಕಾ ಈ ಲೋಕದಲ್ಲಿ? ಅದಕ್ಕಿಂತ ದೊಡ್ಡ ಸ್ಥಾನ, ದೊಡ್ಡ ಪದವಿ ಮತ್ತೊಂದು ಇಲ್ಲ. ಲೆಟ್ ಮಿ ಗೋ. ಸತ್ಯವೇದ ಗ್ರಂಥ ತಂದಿರೋರು, ಪ್ರಕಟಣೆ ಪುಸ್ತಕ 2:12, ರೆವಲೇಷನ್ 2:12. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ನಿನ್ನ ಕುಟುಂಬ ದೇವಾಲಯದಲ್ಲಿ ಒಂದು ಸ್ತಂಭವಾಗಬೇಕಾದರೆ ಅವ್ರು ಕಿಂಟಿದ್ರು, ಇವರು ಪರ್ಚಿದ್ರು, ಅವ್ರು ನೋಡಿದ್ರು, ಅವ್ರು ನನ್ನನ್ನು ಗುರುಗುಟ್ಟು ನೋಡಿದ್ರು, ಅವ್ರು ನನ್ನನ್ನು ಅಲ್ಲಲ್ಲಿ ಹಂಗಂದ್ರು ಹಿಂಗಂದ್ರು. ಇದೆಲ್ಲ ನಿನ್ನನ್ನು ಸೋಲಿಸೋದಕ್ಕೆ ಶತ್ರು ಮಾಡುವ ತಂತ್ರಗಳು. ನಿನ್ನ ಆಲಯದ ಪಿಲ್ಲರ್ ಆಗಬೇಕಾದ್ರೆ, ದೇವಾಲಯದ ಪಿಲ್ಲರ್ ಆಗಬೇಕಾದ್ರೆ, ಸ್ತಂಭವಾಗಬೇಕಾದ್ರೆ ನೀನು ಜಯವನ್ನು ಸಾಧಿಸುವ ವ್ಯಕ್ತಿ ಆಗಿರಬೇಕು. ಜಯಿಸಿದ ವ್ಯಕ್ತಿಗಳು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಜಯಿಸಿದವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಪಿಲ್ಲರ್ ಅಂದ್ರೆ ಏನ್ರಿ? ಆಧಾರ, ಸ್ಟ್ರಾಂಗ್, ಗಟ್ಟಿಮುಟ್ಟಿ ಆಗಿರುತ್ತೆ. ಗೋಡೆ ಹೊಡಿಬೋದು, ಪಿಲ್ಲರ್ ಹೊಡಿಯಕ್ಕಾಗುತ್ತಾ? ಸ್ತೋತ್ರ ಹೇಳಿಲ್ಲ. ಆಮೇಲೆ ಗೋಡೆನ ಹೊಡಿಬೋದು, ಸಾಧಾರಣ ವಿಶ್ವಾಸಿನ ಹೊಡಿಬೋದು, ಆದರೆ ನಾನು ಆಲಯದ ಪಿಲ್ಲರ್ ಅಂತ ಇರುತ್ತಿರೋರು ಅಂತ ಕುಟುಂಬಗಳು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಸ್ತೋತ್ರ. ಅಂಥವ್ರನ್ನೇ ದೇವರು ಪಿಲ್ಲರ್ ಮಾಡೋದು. ವರ್ಷಗಳು ನನ್ನ ಜೊತೆ ನಿಂತಿರುವಂಥ ಕುಟುಂಬಗಳು ನನಗೆ ಜನ ಗೊತ್ತು. ಸ್ತೋತ್ರ. ಪದ್ಮರಾಜ್ ಬ್ರದರ್ ಕೇಳ್ರಿ, ಕೃಷ್ಣಪ್ಪ ಬ್ರದರ್ ಕೇಳ್ರಿ, ಆಂಟಿನ್ ಬ್ರದರ್ ಕೇಳ್ರಿ, ಪತ್ತಾರ್ ಬ್ರದರ್ ಕೇಳ್ರಿ. ಎಷ್ಟು ವರ್ಷಗಳಿಂದ ನಮ್ಮ ಜೊತೆ ಇದ್ದಾರೆ ಗೊತ್ತಾ? ಅವರೆಲ್ಲ ಸಭೆಯ ಪಿಲ್ಲರ್ಗಳು, ಸ್ತಂಭಗಳು. ಆಮೇನ್. ಇವ್ರಿಗೆ ಬರ್ದಿರ ಇರೋಂಥ ಆಮಿಷಗಳು ಏನೂ ಇರಲಿಲ್ಲ, ಸಿಕ್ಕಾಪಟ್ಟೆ ಇತ್ತು. ಸ್ತೋತ್ರ. ಇವ್ರನ್ನ ಎಳೆದು ಪಿಲ್ಲರ್ ಅಲ್ಲ, ಇವ್ರು ಏನು ಇಲ್ದಿರಂಗೆ ಮಾಡೋಕ್ಕೆ ಎಷ್ಟೆಲ್ಲ ಕುತಂತ್ರಗಳು ಶತ್ರು ಮಾಡ್ದ. ಆದರೆ ಅವ್ರು ಹೇಳಿದ್ರು, ನವಾಲಯದ ಸ್ತಂಭಗಳು.
ನಿನ್ನ ಆಲಯದ ಸ್ತಂಭವನ್ನಾಗಿ ದೇವರು ಮಾಡಬೇಕಾ? ನೀನು ಬರುವ ಜೀವನದಲ್ಲಿ ಬರುವ ಎಲ್ಲ ಹೋರಾಟಗಳನ್ನು ಜಯಿಸಬೇಕು. ಅಂಥವ್ರು ಮಾತ್ರ ಆಮೇಲೆ ಹೇಳ್ರಿ. ನಿನ್ನ ಸ್ವಂತದವರು, ಸಹೋದರರು, ಎತ್ತವರು ನಿನ್ನನ್ನು ಬಿಟ್ಟು ಹೋದರೂ ಸರಿ, ನಿನ್ನ ಕರೆಯನ್ನು ನೀನು ಬಿಡಬೇಡ. ನಂಬಿಗಸ್ತರಾಗಿರೋ. ಜಯ ಹೊಂದಿದವನನ್ನ ನನ್ನ ಆಲಯದ ಸ್ತಂಭವಾಗಿ ನಾನು ನೇಮಿಸುವೆನು. ಅವನಿನ್ನ ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ನೋಡಿದ್ರ, ಪಿಲ್ಲರ್ ಆಗಿರೋರು ಹೋಗೋದಿಲ್ಲಂತೆ. ಹೋಗೋರು ಯಾರು? ಪಿಲ್ಲರ್ ಅಲ್ದಿರೇ ಇರೋರು. ಪಿಲ್ಲರ್ ಆಗಿರೋರು ಹೆಂಗೆ? ಇನ್ನು ಮುಂದೆ ಪಕ್ಕದಲ್ಲಿರೋ ಕೈಗೆ ಕೊಟ್ಟು ಹೇಳ್ರಿ, ಹೋಗೋದಲ್ಲ, ಸ್ತಂಭವಾಗಿರ್ಬೇಕು ಅಂತ ಹೇಳ್ರಿ. ಗಟ್ಟಿಯಾಗಿ ಹೇಳ್ರಿ. ಯಾರಾದರೂ ಹೇಳಲಿಲ್ಲ ಅಂದರೆ ಹುಷಾರಾಗಿ ನೋಡಿ ಅವ್ರನ್ನ ಇನ್ನೊಂದ್ಸತಿ. ಕೆಲವರು ಮಾತು ಹೇಳ್ತಿದ್ರೆ ಸಾಕು, ಸಭೆಗೆ ಬರ್ಬೇಕಾ ಬೇಡವಾ? ದಯವಿಟ್ಟು ಫಸ್ಟ್ ಕಂಬಿ ಕಳ್ಸ್ಕೊ ನೀನಲ್ಲಿ. ನಾನು ಹಂಗೆ ಹೇಳೋದಪ್ಪ. ಒಂದು ಸತ್ತ ನೋಣ ಸಾಕು ಎಣ್ಣೆ ಪಾತ್ರ ಎಲ್ಲ ಹಾಳು ಮಾಡೋಕ್ಕೆ. ಅಂಥವ್ರು ಫಸ್ಟ್ ಖಾಲಿ ಆಗ್ಬಿಡ್ಬೇಕು. ಮಸ್ಕಾ ಹೊಡಿಯೋ ಪಾಸ್ಟ್ರಲ್ಲ ಈ ರವಿಮಣಿ ಪಾಸ್ಟ್ರು. ಸೋಪ್ ಹಾಕೋದು, ನೊರೆ ಬರ್ಸೋದು, ಬಟ್ರ್ ಹಾಕೋದು ಇಲ್ವೇ ಇಲ್ಲ, ಬಾಬತ್ತೇ ಇಲ್ಲ. ಸೋತ್ರ ನೀನೇ ಹೈಯೆಸ್ಟ್ ಟೈಪ್ ಪ್ರೇಯರ್ ಆಗಿರು. ಸಭೆಯ ಚೌಕಟ್ಟಿನಲ್ಲಿ ನಿಂತರೆ ಸಭೆ ನಿನ್ನನ್ನು ಗದರಿಸುತ್ತೆ, ಎಚ್ಚರಿಸುತ್ತೆ, ಉಪದೇಶ ಮಾಡುತ್ತೆ, ಪ್ರೀತಿ ಮಾಡುತ್ತೆ, ನಿನಗೆ ಆದರಣೆ ಆಗಿರುತ್ತೆ, ನಿನಗೆ ಕವರಿಂಗ್ ಆಗಿರುತ್ತೆ. ಎಲ್ಲ ಕಾರ್ಯಕ್ಕೂ ಸಭೆ ನಿನ್ನ ಜೊತೆಯೇ ಇರುತ್ತೆ. ಅಹಂಕಾರ ಬಿದ್ದು ಮಣ್ಣು ತಿನ್ನಬೇಕಾಗುತ್ತೆ. ಅದರೊಳಗಡೆಯಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ಅಬ್ಬಬ್ಬಬ್ಬಬ್ಬಬ್ಬ. ಹೊಸ ಯೆರೂಸಲೇಮಿನಲ್ಲೂ ನಿನ್ನ ಹೆಸರು ಇರುತ್ತೆ ಅಂತ. ಡಾಕ್ಟರ್ CV ರಾಮನ್ ರಸ್ತೆ, ಡಾಕ್ಟರ್ ಅಂಬೇಡ್ಕರ್ ರಸ್ತೆ, ಇಲ್ಲೆಲ್ಲ ಹೆಸರು ಬರೆದಿರ್ತಾರೆ ನೋಡಿದ್ರ. ಆದ್ರೆ ಹೊಸ ಯೆರೂಸಲೇಮಿನಲ್ಲಿ ರವಿಮಣಿ ಹೆಸರಲ್ಲಿ ರಸ್ತೆ, ರವಿಮಣಿ ಹೆಸರಲ್ಲಿ ಗಾರ್ಡನ್. ನಿಮ್ಗೆ ಇಷ್ಟ ಇಲ್ಲಾಂದ್ರೆ ಬೇಡ ಬಿಡ್ರಿ, ಹೆಸರಿಲ್ಲ ಅಲ್ಲಿ. ಅಲ್ಲಿ ಹೆಸರು ನಿಮ್ಮ ಹೆಸರು. ಇಲ್ಲಿ ಯಾರು ನಿಮ್ಮನ್ನು ಮೂಸೆ ನೋಡಿರಲ್ಲ, ಯಾರು ಕೇರೆ ಮಾಡಿರಲ್ಲ. ಇಲ್ಲಿ ಯಾವತ್ತು ಕಣ್ಣೀರು ಕಣ್ಣೀರು, ಹೋರಾಟ ಹೋರಾಟ, ಉಪವಾಸ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ಕಣ್ಣೀರು. ಆದ್ರೆ ಅಲ್ಲಿ ನಿನ್ನ ಹೆಸರು ಗೋಲ್ಡನ್ ಲಿಪಿಗಳಲ್ಲಿ, ಸ್ವರ್ಣ ಲಿಪಿಗಳಲ್ಲಿ ಬರೆಯಲ್ಪಟ್ಟಿರುತ್ತೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈಗ ಕೆಲವರಿಗೆ ಅನಿಸ್ತಾ ಇದೆ ಜಯಿಸಲೇಬೇಕು ಅಂತ. ಅದಕ್ಕೆ ದೇವರಾತ್ಮನಿಗೆ ಹೇಳಿದನು, ಜಯಿಸುವುದರ ಶಕ್ತಿ ಏನಂತ. ಸಭೆಗೆ ಗೊತ್ತಾಗುವ ಹಾಗೆ ನನ್ನ ವಚನ ಪ್ರಸಂಗ ಮಾಡೋಕ್ಕೆ ದೇವರು ಕಳೆದ ರಾತ್ರಿ ಹೇಳಿದ್ರಿಂದಲೇ ನಾನು ಇದನ್ನು ಪ್ರಸಂಗ ಮಾಡ್ತಾ ಇರೋದು. ಡೋಂಟ್ ಗಿವ್ ಅಪ್. ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ಡೋಂಟ್ ಗಿವ್ ಅಪ್. ಬಿಟ್ಕೊಡ್ಬೇಡ, ಸೋತಾಗಬೇಡ. ನಾನು ರಕ್ಷಣೆ ಹೊಂದಕ್ಕೆ ಮುಂಚೆ ಕ್ರಿಕೆಟ್ ಪ್ಲೇಯರು. ಸುಮಾರು ಸತಿ ಹೇಳಿದ್ದೀನಿ. ಕೆಲವೊಂದು ಮ್ಯಾಚ್ಗಳಲ್ಲಿ ಸೋತ್ರ ಆವತ್ತಿನ ಡೇ ನಮ್ದಲ್ಲ. ದನಕ್ಕೆ ಬಡ್ದಂಗೆ ಬಡಿತಾರೆ ಬ್ಯಾಟ್ಸ್ಮನ್ಗಳು ಬೌಲರ್ಗಳನ್ನ. ಸೋತ್ರ ಎಲ್ಲ ಹಾಕಿದ್ರು ಹೊಡಿತಾರೆ. ಸೋತ್ರ ಮ್ಯಾಚ್ ಸೋತೋಗ್ಬಿಡ್ತೀವಿ. ಅಯ್ಯೋ ಸೋತೋಗ್ಬಿಟ್ವಲ್ಲ, ಇನ್ನು ಜೀವನದಲ್ಲಿ ಈ ಕ್ರಿಕೆಟು ಬೇಡ, ಎಂಥದ್ದು ಬೇಡಪ್ಪ, ತುಂಬ ಅವಮಾನ ಆಗೋಯ್ತು ಅಂತ ಹೇಳಿ ಫಾಸ್ಟ್ ಬೌಲರ್ಗಳು ಓಡ್ ಬಂದು ಎಸೆದ್ರೆ ಇವನು ಸುಮ್ಮನೆ ಹಿಂಗೆ ಅಂದ್ಬಿಡ್ತಾನೆ, ಸಿಕ್ಸ್ ಹೋಗ್ಬಿಡೋದು. ಮೈಯೆಲ್ಲ ಉರಿಯುತ್ತೆ. ಹೌದಲ್ವಾ?
ಎಲ್ಲ ಹಾಕಿದ್ರು ಹೊಡೆದು ಬಿಡ್ತಾನೆ. ಅವತ್ತಿನ ಡೇ ನಮ್ದಲ್ಲ. ಶೋಕದಲ್ಲಿ ಇದ್ದು ಇನ್ನು ಕ್ರಿಕೆಟ್ ಬೇಡ, ಇದ್ರ ಸವಾಸನ ಬೇಡಪ್ಪ ಅಂತ ನಿಂತಿದ್ರೆ ನಾವು ಪ್ಲೇಯರ್ ಆಗಲ್ಲ. ನಾವು ಸೋತಾದ್ಮೇಲೂ ತಾಜ್ ಹೋಟೆಲ್ ಹೋಗಿ ಬಿರಿಯಾನಿ ತಿಂತಾಯಿದ್ವಿ, ಚೆನ್ನಾಗಿ ಆರಾಮಾಗಿರ್ತಿದ್ವಿ. ಯಾಕೆ ಗೊತ್ತಾ? ಎಲ್ಲ ನಾಯಿಗೂ ಒಂದು ದಿನ ಇದೆ ಅಂತೆ. ಇಂಗ್ಲೀಷಲ್ಲಿ ಒಂದು ಪ್ರಾಬರ್ಸ್ ಇದೆ. ಸೋತ್ರೆ ಎವ್ರಿ ಡಾಗ್ ಹ್ಯಾವ್ ಎ ಡೇ ಅಲ್ವಾ? ಇವತ್ತು ಅವನ ಡೇ, ನಾಳೆ ನನ್ನ ಡೇ. ಇವತ್ತು ಅವನು ಹೊಡೆದ, ನಾಳೆ ಅವನ ವಿಕೆಟ್ ಎಣಿಸಿ ತೆಗಿತೀನಿ ಅನ್ನೋ ಛಲ ನಮ್ಮದು. ಆವಾಗ ಸ್ಪೋರ್ಟ್ಸ್ಮನ್ ಸ್ಪಿರಿಟು. ರಕ್ಷಣೆ ಒಂದು ಮೇಲೆ ಬಂದ ಮೇಲೆ ಹೋಲಿ ಸ್ಪಿರಿಟು. ಲೆಕ್ಕ ಹಾಕ್ರಿ. ಆಗ ಸ್ಪೋರ್ಟ್ಸ್ಮನ್ ಸ್ಪಿರಿಟು, ಈಗ ಹೋಲಿ ಸ್ಪಿರಿಟು. ಈ ಸ್ಪಿರಿಟ್ಗಿಂತ ಈ ಸ್ಪಿರಿಟು ಪವರ್ಫುಲ್. ಅದಕ್ಕೆ ಹೇಳೋದು ಮುಟ್ಟಬೇಡ್ರಿ ನನ್ನನ್ನು ಅಂತ. ಆಮೆನ್. ಲೆಟ್ ಮಿ ಗೋ. 21ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 21. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತ್ಕೊಂಡೆನು. ಹಾಗೆ ಜಯ ಹೊಂದಿದವನನ್ನ ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡುವೆನು. ಹಲ್ಲೆಲೂಯಾ. ದೇವರು ಸೋತವನ ಹೆಸರನ್ನ ಯಾವತ್ತೂ ಉಚ್ಚಾರಣೆ ಮಾಡಲ್ಲ. He is not going to take the names of people who gave up. He is going to take the name of people who overcome. ಯಾರು ಜಯಿಸಿರ್ತಾರೋ ಅವರ ಹೆಸರುಗಳನ್ನು ಅವನು ತಗೊತಾನೆ. We are called not to be losers. We are called to be overcomers. ನಮ್ಮನ್ನು ದೇವರು ಕರೆದಿರೋದು ಜಯ ಹೊಂದೋದಕ್ಕೆ. ಸೋತ್ರ ಕೆಲವರೆಲ್ಲ ದುಃಖದಲ್ಲಿ ಕಣ್ಣು ಮುಚ್ಕೊಂಡು ಯವನಸ್ಥರೆಲ್ಲ ಇಷ್ಟು ಕಾಲ ಸೋತೋಗ್ಬಿಟ್ಟು ಬಿಟ್ಬಿಟ್ಟಿದ್ದೇನಲ್ಲ, ಇನ್ನು ಜಯಿಸಲೇಬೇಕಂತ ಹಿಡ್ಕೊಳ್ರಿ. ಇವತ್ತು ಸೋತು ಕೈ ಚೆಲ್ಲಬೇಡ್ರಿ. ನಷ್ಟನ ಲಾಭವಾಗಿ ಪರಿವರ್ತನೆ ಮಾಡಬೇಕು, ದುಃಖನ ಸಂತೋಷವಾಗಿ ಪರಿವರ್ತನೆ ಮಾಡಬೇಕು, ಸೋಲನ್ನ ಗೆಲುವಾಗಿ ಪರಿವರ್ತನೆ ಮಾಡಬೇಕು, ರೋಗವನ್ನ ಸೌಖ್ಯವಾಗಿ ಪರಿವರ್ತನೆ ಮಾಡಬೇಕು. ನಿಂದಿಸಿದ ಜನರ ಮಧ್ಯದಲ್ಲಿ ಅದನ್ನ ಮಾನವಾಗಿ ಸನ್ಮಾನವಾಗಿ ದೇವರು ರೂಪಾಂತರ ಮಾಡೋದಕ್ಕೆ ನಿನ್ನ ಆಟಿಟ್ಯೂಡ್ ಬಹಳ ಇಂಪಾರ್ಟೆಂಟ್ ಆಗಿದೆ. We are not the losers. We are not to be called for a loser. ಸೋತಾಗಕ್ಕೆಲ್ಲ ಕರೆದಿರೋ ದೇವರು ನಮ್ಮನ್ನ ಜಯಶಾಲಿ, ಜಯ ಹೊಂದಿದವರು ಅಂಥವ್ರು ಇಲ್ಲಿ ಯಾರಾದರೂ ಇದ್ದೀರಾ? ಪಾಪ ಮುಂದೆ ಒಂದು 10 ಜನ ಇದ್ದೀರಾ ಅಂತ ಕಾಣುತ್ತೆ. ಹಿಂದೆ ಇರೋರು ಕೈಯೇ ತಂದಿಲ್ಲ, ಅವ್ರಿಗೆ ಗೊತ್ತೂ ಇಲ್ಲ ಇದು ಸೋತ್ರ. ಜಯಿಸಿದವರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ಜಯಿಸುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಸಿ, ತೊಂದರೆಗಳು ಬಂದಾಗ, ಇಕ್ಕಟ್ಟುಗಳು ಬಂದಾಗ ನೆಗೆಟಿವ್ ಮೈಂಡ್ ಸೆಟ್ಟನ್ನು ಕ್ರಿಯೇಟ್ ಮಾಡ್ಕೊಬೇಡ್ರಿ. ಅದನ್ನು ಜಯಿಸೋದಕ್ಕೆ ಏನು ಮಾಡಬೇಕು? ಸ್ತೋತ್ರ. ನಾನು ಯಾವಾಗಲೂ ಹೇಳ್ತೀನಿ, ಸೈತಾನನು ಒಂದು ಪಟಾಕಿ ಹಾಕ್ತಾನೆ ನಿಮ್ಮ ಮನೆಗೆ, ಅದು ಡಮ್ ಅಂದರೆ ಅವನು ಗೆದ್ದ ಅಂತ. ನಾವು ಅವನು ಡಮ್ ಅಂತ ಎದುರು ನೋಡ್ತಾ ಇರ್ತಾನೆ, ಈಗ ಹೊಡೆಯುತ್ತೆ ಅಂತ. ನಾವು ಅದರ ಮೇಲೆ ನೀರು ಒಯ್ದುಬಿಟ್ಟು ಸುಯ್ ಅಂತ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಇಲ್ಲ, ಕೆಲವ್ರಿಗೆ ಅರ್ಥ ಆಗಲಿಲ್ಲ. ಸೈತಾನ ಹೇಳ್ತಾನೆ, ಇವರು ಏನು ಇಷ್ಟೊಂದು ಸಂತೋಷವಾಗಿದ್ದಾರೆ, ಏನು ಅನ್ಯೋನ್ಯತೆ, ಏನು ಪ್ರೀತಿ, ಈ ಕುಟುಂಬಕ್ಕೆ ಒಂದು ದಾರಿ ಮಾಡ್ತೀನಿ. ಯೋಬನ ಜೀವನದಲ್ಲಿ ಮಾಡ್ದಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸೋತ್ರ ಪ್ರಾಬ್ಲಮ್ ತಂದಾಗ್ದ. ಈ ಪ್ರಾಬ್ಲಮ್ ಜಾಸ್ತಿ ಆದಾಗ ಇವರು ಪ್ರಾರ್ಥನೆ ಜಾಸ್ತಿ ಮಾಡಿದ್ರು, ಪ್ರಾಬ್ಲಮ್ ಇನ್ನೊಂದು ಹಾಕದ. ಸೋತ್ರ ಅವಾಗ ಉಪವಾಸ ಜಾಸ್ತಿ ಮಾಡಿದ್ರು.
ಇವ್ರು ನೋಡ್ತಾನೆ ಪ್ರಾಬ್ಲಮ್ ಜಾಸ್ತಿ ಆದಷ್ಟು ಇವರು ಇನ್ನೂ ಆತ್ಮಿಕವಾಗಿ ಬೆಳೀತಾ ಇದ್ದಾರಲ್ಲ ಅಂತ. ಅದೇ ಕಣ್ರಿ, ಅವನು ಹಾಕಿದ ಪಟಾಕಿ ಡಮ್ ಅನ್ನಬಾರ್ದು, ಆ ಪಟಾಕಿ ಟುಸ್ ಪಟಾಕಿ ಅಂತ ತೋರಿಸ್ಬೇಕು. That is the attitude. ದೇವರ ಮಕ್ಕಳು ಪ್ರಾರ್ಥನೆ ಮಾಡಿ ಜಯಿಸುವವನಾಗಿರ್ಬೇಕು. ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋ ಹಾಗೆ ಜಯ ಹೊಂದುವನನ್ನು ನನ್ನೊಡನೆ. ನೋಡ್ರಿ, ನನ್ನ ಸ್ಟ್ಯಾಂಡರ್ಡಿಗೆ ಕುತ್ಕೊಬೇಕು ಅಂದರೆ ಆ ಸ್ಟ್ಯಾಂಡರ್ಡ್ ಇರಬೇಕು, ಹೌದಲ್ವಾ? ಯೇಸು ಸ್ವಾಮಿ ತಂದೆಯ ಜೊತೆ ಕುತ್ಕೊಳ್ಳೋ ಕಾರಣ ಏನು ಗೊತ್ತಾ? ಯು ನೋ ದ ರೀಸನ್? He sat with Father. ಯಾಕೆ ತಂದೆ ಜೊತೆ ಕುತ್ಕೊಳ್ಳೋ ಕಾರಣ? ವಾಟ್ ಈಸ್ ದ ಪರ್ಪಸ್? ಯೇಸು ಸ್ವಾಮಿಯನ್ನ ಈ ಭೂಮಿಗೆ ತಂದೆಯಾದ ದೇವರು ಏನು ಉದ್ದೇಶಕ್ಕಾಗಿ ಕಳಿಸಿದ್ನೋ ಆ ಉದ್ದೇಶವನ್ನ ಜಯಶಾಲಿಯಾಗಿ ಗೆದ್ದು ಬಂದದ್ರಿಂದ. ಬನ್ನಿ ಫಾಸ್ಟ್ರೆ, ಇಬ್ರು ಬನ್ರಿ ಬೇಗ ಬನ್ರಿ. ತಂದೆಯಾದ ದೇವರು ಮಗನಾದ ಯೇಸು ಸ್ವಾಮಿಗೆ ಒಂದು ಅಸೈನ್ಮೆಂಟ್ ಕೊಡ್ತಾರೆ. ಹೋಗು, ಭೂಮಿಯಲ್ಲಿ ನಾನು ನೋಡದೆ ಒಬ್ಬನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ನನ್ನ ಮಹಿಮೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಒಬ್ಬನೇ ಮಗನಾದ ನಿನ್ನನ್ನು ಭೂಮಿಗೆ ಕಳಿಸ್ತೇನೆ. ಅಸೈನ್ಮೆಂಟ್ ಕೊಟ್ಟರು ಯೇಸು ಸ್ವಾಮಿಗೆ. ಹೋಗು, ಮಾನವ ಕುಲವನ್ನು ರಕ್ಷಿಸುವುದಕ್ಕಾಗಿ, ಪಾಪದ ಕೂಪದಿಂದ ಬಿಡಿಸುವುದಕ್ಕಾಗಿ, ಪರಲೋಕದಿಂದ ಭೂಲೋಕಕ್ಕೆ, ಡಿವಿನಿಟಿಯಲ್ಲ, ಹ್ಯುಮ್ಯಾನಿಟಿಯಲ್ಲಿ, ದೈವತ್ವದ ಮೂಲಕ ಅಲ್ಲ, ಮನುಷ್ಯತ್ವದ ಮೂಲಕ ಮನುಷ್ಯರಲ್ಲಿ ಒಬ್ಬನಾಗಿ ನರವತಾರವನ್ನು ತಾಳಿ ಕೆಳಗಡೆ ಭೂಮಿಗೆ ಹೋಗು. ಅಸೈನ್ಮೆಂಟ್ ಪೂರ್ತಿ ಮಾಡೋ. ಯೇಸು ಸ್ವಾಮಿ ಲೋಕಕ್ಕೆ ಜನಿಸಿದಾಗ, ಸ್ವಂತ ಸ್ವಾಸ್ಥ್ಯಕ್ಕೆ ಬಂದಾಗ ಸ್ವಂತದವರು ಅವನಿಗೆ ಸ್ಥಳ ಕೊಡಲಿಲ್ಲ. ಯೇಸು ಜನಿಸುವುದಕ್ಕೆ ಛತ್ರದಲ್ಲಿ ಸ್ಥಳ ಇಲ್ಲದ ಕಾರಣ ಅವನನ್ನು ಗೊದಲಿಯಲ್ಲಿ ಮಲಗಿಸಬೇಕಾಗಿತ್ತು. ಲೋಕದ ರಕ್ಷಕನು, ಅಖಿಲಾಂಡಗಳನ್ನು ಉಂಟು ಮಾಡಿದವನು, ಸಮಸ್ತಕ್ಕೂ ಒಡೆಯನಾಗಿರುವವನು ಈ ಕೆಳಗಡೆ ಭೂಮಿಯಲ್ಲಿ ಜನಿಸುವಾಗ ಅವನಿಗೆ ಈ ಭೂಮಿಯಲ್ಲಿ ಸ್ಥಳ ಇಲ್ಲ. ಒಂದು ಗ್ರಾಮಕ್ಕೆ ಹೋಗಲಿ, ಒಂದು ಪಟ್ಟಣಕ್ಕೆ ಹೋಗಲಿ, ಯೇಸು ಹೋಗಿದ್ದ ಸ್ಥಳದಲ್ಲಿ ರೋಗಿಗಳು, ದೆವ್ವಗಳು ಬಿಟ್ಟೋಗುತ್ತೆ, ರೋಗಿಗಳು ಸೌಖ್ಯವಾಗ್ತಾರೆ. ಆಗ ಅವರು ಹೇಳ್ತಾರೆ, ನಮ್ಮ ಸೀಮೆಯಲ್ಲಿ ನಿನಗೆ ಸ್ಥಳವಿಲ್ಲ, ಹೋಗು. ಒಬ್ಬ ದೆವ್ವ ಪೀಡಿತನು, ಶರೀರ ಪೂರ್ತಿ ದೆವ್ವ, ತನ್ನ ಮೈಯನ್ನು ಪರ್ಚ್ಕೊತಾನೆ, ಹೊಡ್ಕೊತಾನೆ, ಸರಪಳಿಯಾಗಿ ಕಟ್ಟಿದ್ದಾರೆ, ಸಮಾಧಿ ಅವನ ವಾಸಸ್ಥಳ. ಆದರೆ ಯೇಸು ಸ್ವಾಮಿ ಅವನನ್ನು ಹುಡುಕೊಂಡು ಅಲ್ಲಿಗೆ ಹೋದಾಗ ಆ ದೆವ್ವ ಕೇಳುತ್ತೆ, ನನ್ನ ಗೊಡವೆ ನಿನಗೆ ಏತಕ್ಕೆ? ಸಮಯಕ್ಕೆ ಮುಂಚೆ ನನ್ನನ್ನು ದಂಡಿಸುವುದಕ್ಕೆ ಬಂದಿಯಾ? ಯೇಸು ಅವನ ಹತ್ರ ಏನು ಮಾತಾಡಲಿಲ್ಲ. ಸ್ಥಳ ಖಾಲಿ ಮಾಡು, ಬಿಟ್ಟೋದು. ದೆವ್ವ ಬಿಟ್ಟೋಯ್ತು. ಹೋಗಕ್ಕೆ ಮುಂಚೆ ಒಂದೇ ಅಪೇಕ್ಷೆ, ಅಲ್ಲಿ ಹಂದಿಗಳು ಮೇಯ್ತಾ ಇದೆ, ಹಂದಿಗಳ ಮೈಯಲ್ಲಿ ಹೊಕ್ಕೋದಕ್ಕೆ ಅನುಮತಿ ಕೊಡು. ಎಸ್, ಹೋಗ್. ದೆವ್ವ ಮನುಷ್ಯನ ಶರೀರದಿಂದ ಬಿಟ್ಟೋಯ್ತು. ಹತ್ತಿರದಲ್ಲಿದ್ದ ಹಂದಿಗಳ ಶರೀರವನ್ನು ಹೊಕ್ಕಿತ್ತು. ಹಂದಿಗಳೆಲ್ಲ ಹೋಲ್ಸೇಲ್ ಆಗಿ ಸೂಸೈಡ್ ಮಾಡ್ಕೊಂಡ್ಬಿಡು. ಸೋತ್ರ ನೋಡ್ರಿ, ಇಷ್ಟು ದೆವ್ವಗಳು ಒಂದು ಚಾಕ್ಲೇಟ್ನಲ್ಲಿ ಇರುವೆಗಳು ಮುತ್ಕೊಂಡಂಗೆ ಇಷ್ಟು ದೆವ್ವಗಳು ಇವನ ಒಳಗಡೆ ಇತ್ತು. ಇವನು ಆರಾಮಾಗೇ ಇದ್ದಾನೆ ನೋಡ್ರಿ. ದೆವ್ವನ ಹಿಡ್ಕೊಂಡು ಮಾನ ಮರ್ಯಾದೆ ಇಲ್ಲದೆ ಬದುಕಿದವನು ಅವನು. ಹಂದಿಗಳು ಹೇಳ್ತು, ನಮಗಿಂತ ಜೀವನ ಬೇಡ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡ್ಬಿಡ್ತು. ಲೈಫಲ್ಲಿ ಇಷ್ಟು ಹೋಲ್ಸೇಲ್ ಸೂಸೈಡ್ ಮಾಡ್ಕೊಂಡಿದ್ದ ಹಂದಿಗಳಂದರೆ ಅದೇ ಬೈಬಲ್ ಚರಿತ್ರೆಯಲ್ಲಿದೆ. ಸೋತ್ರ ಹೇಳಲಿಲ್ಲ. ಆಮೇಲೆ ಕೆಳಗಡೆ ಭೂಮಿಗೆ ಇಳಿದು ಬಂದಂಥ ಯೇಸು ಸ್ವಾಮಿ ಮನುಷ್ಯರ ಹಾದು ಹೋಗಬೇಕಾದ ಎಲ್ಲ ಕಷ್ಟಗಳಲ್ಲೂ ತಾನು ಹಾದು ಹೋದನು. ಪಾಪ ಒಂದನ್ನು ಬಿಟ್ಟು ಎಲ್ಲದರಲ್ಲೂ ತಾನು ಹಾದು ಹೋದನು. ಪಾಪ ಒಂದು ಮಾಡಲಿಲ್ಲ. ಆಮೇನ್. ಅವನು ಪರಿಶುದ್ಧನಾಗಿದ್ದನು. ತಂದೆ ಕೊಟ್ಟಂತ ಆ ನಿಯೋಗವನ್ನು
ಭೂಮಿಯಲ್ಲಿ ತಾನು ನೆರವೇರಿಸಿದನು. ಕಲ್ವರಿ ಶಿಲುಬೆಯಲ್ಲಿ ಅವನನ್ನು 3 ಮಳೆಗಳಲ್ಲಿ ತೂಗಾಕುವಾಗ, ಕೊರಡೆ ಏಟುಗಳಿಂದ ಹೊಡೆದಾಗ, ತಲೆಗೆ ಮುಳ್ಳಿನ ಕಿರೀಟವನ್ನು ಹೊಡೆದಾಗ, ಅವನ ವಸ್ತ್ರಗಳನ್ನು ಹರಿದು ಒಳ್ಳೆಯನ್ನು ಉಡಿಸಿದಾಗ, ಯಹೂದರ ಅರಸನೇ ಎಂದು ಅವನನ್ನು ಪರಿಹಾಸ್ಯ ಮಾಡಿದಾಗಲೂ ಅವನು ಗಿವ್ ಅಪ್ ಮಾಡಲಿಲ್ಲ. ಅವನು ಬಿಟ್ಕೊಡ್ಲಿಲ್ಲ. ಅವನು ಕೇಳಿದ, ತಂದೆ ಹತ್ರ ಕೇಳಿದ, ತಂದೆಯೇ ಯಾಕೆ ನೀನು ನನ್ನನ್ನು ಕೈ ಬಿಟ್ಟೆ? ತಂದೆ ಮುಖ ತಿರ್ಸ್ಕೊಂಡ್ರು, ಕಂಪ್ಲೀಟ್ ಯುವರ್ ಅಸೈನ್ಮೆಂಟ್. ತಂದೆ ಹೇಳಿದ್ರು, ಫಿನಿಶ್ ಯುವರ್ ಅಸೈನ್ಮೆಂಟ್. ಆಮೇಲೆ 3 ಶಿಲುಬೆಗಳ ಮಧ್ಯದಲ್ಲಿ ಯೇಸು ಸ್ವಾಮಿ 3 ಮಳೆಗಳಲ್ಲಿ ನೇತಾಕಲ್ಪಟ್ಟು, ಗೋಲ್ಗೋತಾ ಬೆಟ್ಟದಲ್ಲಿ ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ, ಆಕಾಶಕ್ಕೂ ಭೂಮಿಗೂ ಪರಲೋಕಕ್ಕೂ ಭೂಲೋಕಕ್ಕೂ ಮಧ್ಯಸ್ಥಿಕನು ಒಬ್ಬನೇ ಎಂದು ತೋರಿಸೋದಕ್ಕೆ ಯೇಸು ಸ್ವಾಮಿ ಕ್ರೂಜೆಯಲ್ಲಿ ಮರಣವನ್ನು ಅಪ್ಪುವಾಗ ಕಣ್ಣು ನೀರಿನಿಂದ ದುಃಖದಿಂದ ಅಲ್ಲ, ಅವನು ಕೂಗಿ ಹೇಳಿದನು, ಏ ಮರಣವೇ ನಿನ್ನ ಜಯವೆಲ್ಲಿ, ಏ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಎಂಬ ಜಯಘೋಷವನ್ನು ಮೊಳಗಿಸುತ್ತಾ ಅವನು ಕೂಗಿ ಹೇಳಿದನು, ಇಟ್ ಈಸ್ ಫಿನಿಶ್ಡ್. ನನ್ನ ತಂದೆ ಕೊಟ್ಟಂತ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿದ್ದೀನಿ. ಆಮೇಲೆ ಅವನ ಮರಣವನ್ನು ಗೆದ್ದನು. 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದನು. ತಂದೆಯ ಬಲಭಾಗದಲ್ಲಿ ಅವನೀಗ ಆಸನಾರೂಢನಾಗಿದ್ದಾನೆ. Hallelujah. Hey, come on, listen to me. ತಂದೆಯಾದ ದೇವರು ಯೇಸು ಸ್ವಾಮಿ ಬಲಭಾಗದಲ್ಲಿದ್ದಾನೆ. ಈಗ ಒಂದು ವೇಕೆಂಟ್ ಇದೆ, ಜಾಗ ಇದೆ. ಈತನ ಇಲ್ಲಿ ಬಲಭಾಗದಲ್ಲಿ ಕುತ್ಕೊಳ್ಳೋಕ್ಕೆ ಅವನು ನನ್ನನ್ನು ಎದುರು ನೋಡ್ತಾ ಇದ್ದಾನೆ. ಯೇಸು ಜಯಿಸಿದ ಹಾಗೆ ನೀನು ಜಯಿಸ್ತೀಯ. ಯೇಸು ಜಯಶಾಲಿ ಆದ ಹಾಗೆ ನೀನು ಜಯಶಾಲಿ ಆಗಿರ್ತೀಯ. ತಂದೆಯ ಬಳಿಯಲ್ಲಿ ಅವನು ಹೇಗೆ ಕುಳಿತುಕೊಂಡಿದ್ದಾನೋ ಹಾಗೆ ಒಂದು ದಿನ ಆ ಸಿಂಹಾಸನದಲ್ಲಿ ನೀನು ಕುಳಿತುಕೊಳ್ಳುವ ದಿನ ಬರ್ತಾ ಇದೆ. ಹಲ್ಲೆಲೂಯಾ. ಅದಕ್ಕೆ ಈ ಲೋಕದ ಕಷ್ಟಗಳು ಪರವಾಗಿಲ್ಲ. ಎಸ್, ವಿ ಹ್ಯಾವ್ ಪ್ರಾಬ್ಲಮ್ಸ್ ಇನ್ ಅವರ್ ಲೈಫ್ಸ್. ವಿಶ್ವಾಸಿಗಳು, ಹಳೆ ಕಾಲದ ಭಕ್ತರುಗಳು ಪ್ರಾಣ ತ್ಯಾಗ ಮಾಡಿದ್ದಾರೆ, ನಂಬಿಕೆ ಬಿಡಲಿಲ್ಲ. ಸಜೀವವಾಗಿ ಸಮಾಧಿ ಮಾಡಿದ್ರು, ನಂಬಿಕೆ ಬಿಡಲಿಲ್ಲ. ಗರಗಸಗಳಿಂದ ಕುಯ್ದ್ರು, ನಂಬಿಕೆ ಬಿಡಲಿಲ್ಲ. ಬೆಂಕಿಯಲ್ಲಿ ಹಪ್ಪಳ ಕರೆದ್ರು, ನಂಬಿಕೆ ಬಿಡಲಿಲ್ಲ. ಅವರು ಏನು ಬಂದರು, ಈ ನಂಬಿಕೆಯನ್ನು ಬಿಡಲಿಲ್ಲ. ಇವತ್ತೊಬ್ಬರು ಪರ್ಚಿದ್ರು, ಗಿಂಟಿದ್ರು, ನೋಡಿದ್ರು, ಮಾತಾಡಿದ. ಅದಕ್ಕೆ ನನಗೂ ಇದಕ್ಕೂ ಬೇಡ ಅಂತ ಹೇಳಿ ಮತ್ತೆ ಹಿಂಜರಿದು ಹೋಗುವವನು ಹೇಳಿ ಅವನು ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗೋದಿಲ್ಲ. ಇದೆಲ್ಲ ಮೆಟ್ಟಿ ನಿಂತು ಇದನ್ನೆಲ್ಲ ಗೆದ್ದು ನಾನು ಬಲ ನಂಬಿಗಸ್ತನಾದ ದಾಸನು ದಾಸಿ ಅಂತ ಎಣಿಸ್ಕೊಳ್ಬೇಕು ಎನ್ನುವರು ಮಾತ್ರ ತಟ್ಟನೆ ಎದ್ದು ನಿಂತ್ಕೊಳ್ರಿ. ಎಲ್ಲ ಹೃದಯಗಳು ಏಕಾಗ್ರತೆಯಿಂದ ಎಲ್ಲರೂ ಶಬ್ದ ತೆಗೆದು ಪ್ರಾರ್ಥನೆ ಮಾಡ್ರಿ. Come and lift up your voice and pray. ಕೆಲವರು ಆರ್ಥಿಕವಾದ ಬಿಡುಗಡೆ, ಲೌಕಿಕವಾದ ಆಶೀರ್ವಾದ, ನೋ, ಇದಕ್ಕಿಂತ ಹೆಚ್ಚಿನದು ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರೋದು. ಯಾರು ಅಳಿಸಬಾರ್ದು. Come on, pray. Thank him. ಸಂತೋಷ ಪಡ್ರಿ, ಸ್ತೋತ್ರ ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ಕರ್ತನೆ. ಅದಕ್ಕೆ ಕೀರ್ತನೆಕಾರ ಇಂಥ ಸುಸ್ಥಿತಿಯಲ್ಲಿರುವ ನೀವು ಭಾಗ್ಯವಂತರು ಅಂತ ಹೇಳಕ್ ಕಾರಣ, ಇಂಥ ಸುಸ್ಥಿತಿಯಲ್ಲಿರೋ ನೀನು ಭಾಗ್ಯವಂತನು, ನಿನ್ನ ಕುಟುಂಬ ಭಾಗ್ಯವಂತ ಕುಟುಂಬ, ಧನ್ಯವಾದ ಕುಟುಂಬ. ಕೈಗಳನ್ನು ಮೇಲಕ್ಕೆತ್ತು ಪ್ರಾರ್ಥನೆ ಮಾಡು. ನನಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸತ್ಯವನ್ನು ತಿಳಿಯೋದಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆ ಭಾಗ್ಯ ಪದವಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳು, ಬಾಯಿ ತೆರೆದು ಹೇಳು. ಕಮ್ ಆನ್, ಎವ್ರಿ ಯಂಗ್ಸ್ಟರ್ಸ್, ಓಪನ್ ಯುವರ್ ಮೌತ್ ಅಂಡ್ ಸ್ಪೀಕ್. ಪ್ರೇ.
Pray. Thank Him. Thank Him for the eternity. ನಿತ್ಯಕ್ಕಾಗಿ. Thank Him for the eternal life given to you. ನಿತ್ಯ ಜೀವವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳ್ರಿ. ಹೃದಯದ ಆಳದಿಂದ ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ? ಎಸ್, ಲೋಕದಲ್ಲಿ ನಿಮಗೆ ಕಷ್ಟ ಇದೆ, ಲೋಕದಲ್ಲಿ ನಿಮಗೆ ಇಕ್ಕಟ್ಟಿದೆ, ಪ್ರಯಾಸ ಇದೆ. ಮನುಷ್ಯರು ಇವತ್ತು ಮಾತನಾಡಿದ ರೀತಿಯಲ್ಲ ನಾಳೆ ಮಾತನಾಡೋದು, ಇವತ್ತು ನಡ್ಕೊಳ್ಳೋ ರೀತಿಯಲ್ಲ ನಾಳೆ ನಡ್ಕೊಳ್ಳೋದು. ಇವತ್ತು ನಿನಗೆ ಹತ್ರ ಆಗಿರ್ತಾರೆ, ನಾಳೆ ಶತ್ರುಗಳಾಗ್ಬೋದು. ಏನೆಲ್ಲ ಬಂದರೂ ಸರಿ, ಕ್ರಿಸ್ತ ನಂಬಿಕೆಯನ್ನು ತೊರೆದು ನಾನು ಹೋಗೋದಿಲ್ಲ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ನಮಗೆ ಕೊಟ್ಟಿರುವ ಭಾಗ್ಯ ಪದವಿಗಾಗಿ ಸ್ತೋತ್ರ ಮಾಡ್ತೇವೆ. ನಿತ್ಯ ಜೀವಕ್ಕೆ ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಜಯಿಸುವವರ ಶಕ್ತಿ ಏನು ಎಂಬುದನ್ನು ವಚನದ ಮೂಲಕ ನಮ್ಮನ್ನು ಎಚ್ಚರಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಸೋಲಲ್ಲ, ಸೋತು ಹೋಗುವುದೂ ಅಲ್ಲ, ಜಯಶಾಲಿಗಳಾಗಿರ್ತೇವೆ. ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ, ನಿನ್ನ ಆತ್ಮನ ಬಲಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನು ಸಮಾಧಾನವಾಗಿ ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ.